ಸೊ ನಿಮ್ಮ ಪ್ರಕಾರ ಬರೀ ಬಲಿಜ ಸಮುದಾಯಕ್ಕೆ ಮಾತ್ರ ಅನ್ಯಾಯ ಆಗಿದೆ, ಯಾಕೆ ಬರೀ ಬಲಿಜ ಸಮುದಾಯಕ್ಕೆ ಮಾತ್ರ ನೀವು ಹೋರಾಡ್ತಾ ಇದ್ದೀರಾ? ಬಲಿಜ ಸಮುದಾಯ ನಮ್ಮ ಸಮಾಜಕ್ಕೆ 2A ಇಂದ 3Aಗೆ ತೆಗೆದಾಕಿರೋದ್ರಿಂದ ಭಾಳ ಮಕ್ಕಳಿಗೆ ನಮ್ಮ ಜನ್ರೇಷನ್ ಹೋಯ್ತು. ಮುಂದೆ ಬರುವ ಭವಿಷ್ಯದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆಗಲಿ ಉದ್ಯೋಗಕ್ಕೆ ಆಗಲಿ ಭಾರಿ ಅವಾಂತರಗಳು ಉಂಟಾಗ್ತಾ ಇದೆ. ಸೊ ಅದರಿಂದ ನಮಗೆ ಇದ್ದಿದ್ದ 2A ಮತ್ತೆ ಹಿಂದಿರುಗಿಸ್ಕೊಡ್ಬೇಕಾಗಿ ಇವತ್ತೇನು ಸರ್ಕಾರ ಇದೆಯೋ ಅದು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ನಮ್ಮನ್ನು ಬೆಳೆಸೋ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಕೋರ್ಕೊಳ್ತೀವಿ. ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಆಗಲಿ, ದೇವನಹಳ್ಳಿ, ಮುಲ್ಬಾಗ್ಲು, ಈ ಕಡೆ ಕನಕಪುರ, ಮೈಸೂರು ಎಲ್ಲ ಕರ್ನಾಟಕದ ಮೂಲೆಯಿಂದನೂ ಎಲ್ಲರನ್ನೂ ಆಹ್ವಾನ ಮಾಡಿ 28/9/2025 ಎಲ್ಲರನ್ನೂ ಆಹ್ವಾನ ಮಾಡಿ ಅಂದು ನಿರ್ಧಾರ ತೆಗೆದುಕೊಳ್ತೀವಿ. ಓಕೆ, ಈಗ ಬಲಿಜ ಸಂಘದವರು ಯಾವ ರೀತಿ ನಿಮ್ಮ ಸಂಘಟನೆಯನ್ನು ಸಂಪರ್ಕಿಸಬಹುದು? ಟೋಲ್ ಫ್ರೀ ನಂಬರ್ ಇದೆ. ಟೋಲ್ ಫ್ರೀ ನಂಬರ್ ಒಂದು ನಿಮಿಷ. ಟೋಲ್ ಫ್ರೀ ನಂಬರ್ 9964024024 ಈ ನಂಬರ್ಗೆ ಕರೆ ಮಾಡಿ ವಾಟ್ಸಪ್ ಮುಖಾಂತರ ಸಂಪರ್ಕಿಸಿ ಅದ್ರ ಮುಖಾಂತರ ನಾವು ಆಹ್ವಾನವನ್ನು ಮಾಡ್ತೀವಿ ಮತ್ತು ಸಂಘಗಳಿಗೂ ಹೋಗಿ ಆಹ್ವಾನ ಪತ್ರಿಕೆ ವಿತರಣೆ ಮಾಡುವ ಬಗ್ಗೆಯೂ ಯೋಚನೆ ಇದೆ. ಓಕೆ, ನಮಸ್ಕಾರ. ನಾನು ನಿಮ್ಮ ಸಿಂಪಲ್ ಮನುಷ್ಯ, ಸಿಂಪಲ್ 9 ನ್ಯೂಸ್ಗಾಗಿ. ಇವತ್ತಿನ ದಿನ ನಮ್ಮ ಜೊತೆ ಶ್ಯಾಮ್ ಪ್ರಸಾದ್ ಅವರಿದ್ದಾರೆ. ಇವರು ಕರ್ನಾಟಕ ರಾಜ್ಯ ಬಲಿಜ ಯುವ ಶಕ್ತಿ KR-ಪುರಂ ವಾರ್ಡ್ ಪ್ರೆಸಿಡೆಂಟ್. ನಮಸ್ಕಾರ ಸರ್. ನಮಸ್ತೆ ಸರ್. ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ 14ರಂದು ನೀವು ಹೋರಾಟ ಇಟ್ಕೊಂಡಿದ್ರಿ. ಹೌದು. ಈಗ ಅದು ಕ್ಯಾನ್ಸಲ್ ಆಗಿದೆ ಅಂತ ಮಾಹಿತಿ ಬಂದಿದೆ. ಹೌದು. ಯಾಕೆ ಸರ್? ದಿನಾಂಕ 14/9/2025 ಸನ್ಮಾನ್ಯ KT ರಾಜ್ಕುಮಾರ್ ಹಾಗೂ ಸುರೇಂದ್ರ ಬಾಬು ಅವರ ನಾಯಕತ್ವದಲ್ಲಿ ಹಮ್ಮಿಕೊಂಡಿದ್ದಂತೂ ಸತ್ಯ. ಬಟ್ ಆನೇಕಲ್ ತಿಮ್ಮಯ್ಯ ಚುನಾವಣೆ ಘೋಷಿಸಿದಕ್ಕಾಗಿ ಸಮಯಾವಕಾಶ ಕಮ್ಮಿ ಇರುವುದರಿಂದ ದಿನ 14/9/2025 ಹಮ್ಮಿಕೊಂಡಿದ್ದ ರ್ಯಾಲಿ ಅಥವಾ ಸಮಾವೇಶವನ್ನು ಮುಂದೂಡಲಾಗಿದೆ. ಓಕೆ, ಸೊ ಈಗ ಯಾವ ರೀತಿ ನಿಮ್ಮ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ನೋಡ್ಬೋದು ನಾವು? ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಅಂದರೆ ನಮಗೆ ಇದ್ದಿದ್ದ 2A 1994ರಲ್ಲಿ ಯಾವುದೇ ಕಾರಣವಿಲ್ಲದೆ 2A ಇಂದ 3Aಗೆ ವರ್ಗಾವಣೆ ಮಾಡಿರ್ತಾರೆ. ಅಂದಿನ ಸರ್ಕಾರ ಯಾವ ಸರ್ಕಾರ ಇತ್ತೋ ಆ ಸರ್ಕಾರ 2A ಇಂದ 3Aಗೆ ಯಾವುದೇ ಕಾರಣಗಳಿಲ್ಲದೆ ವರ್ಗಾವಣೆ ಮಾಡಿರ್ತಾರೆ. ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕು. ಬೈಕ್ ರ್ಯಾಲಿ ಮಾಡಿ ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಇವಾಗ 14 ಮುಂದೂಡಲಾಗಿದೆ. ಹೌದು. ಸೊ ಯಾವ ದಿನ ನೆಕ್ಸ್ಟು ನಿಮ್ಮ ಹೋರಾಟವನ್ನು ನಾವು ನೋಡ್ಬೋದು? ಹೌದು, ದಿನಾಂಕ 28/9/2025 ನಾವು ಇಲ್ಲೇ ಸಪ್ತಗಿರಿ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ದೀವಿ. ಅದರಲ್ಲಿ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಮೂಲೆಯಿಂದನೂ ಎಲ್ಲ ಬಲಿಜ ಸಂಘಗಳು ಬಂದು ಸೇರಿ ಅವತ್ತು ನಾವು ಎಂದು ನಾವು ಈ ಫ್ರೀಡಮ್ ಪಾರ್ಕ್ನ ಸಭೆಯನ್ನು ಮಾಡುವುದು ಎಂದು ಅಂದು ಡಿಸೈಡ್ ಮಾಡ್ತೀವಿ. ಓಕೆ, ಸೊ ಬೇರೆ ಸಮುದಾಯಕ್ಕೆ ಅನ್ಯಾಯ ಆಗಿಲ್ಲ, ಬರೀ ಬಲಿಜ ಸಮುದಾಯಕ್ಕೆ ಮಾತ್ರ ಅನ್ಯಾಯ ಆಗಿದೆ ಅಂತ ನಿಮ್ಮ? ಹೌದು, ನನ್ನ ಅನಿಸಿಕೆ. 3A ಕ್ಯಾಟಗರಿಯಲ್ಲಿ ನೀವು 2A ಇಂದ 3A ಬರುವುದಕ್ಕೆ ಮುಂಚೆ 3A ಕ್ಯಾಟಗರಿಯಲ್ಲಿ ಯಾವ ಸಮುದಾಯ ಇತ್ತು? ಮುಂಚೆ ಒಕ್ಕಲಿಗ ಜನಾಂಗ ಆಗಲಿ, ರೆಡ್ಡಿ ಸಮುದಾಯವರಾಗಲಿ, ಇನ್ನು ಇತರೆ ಸಮುದಾಯಗಳು 3A ಜನಾಂಗದಲ್ಲಿ ಇದ್ದು ಅದಕ್ಕೆ ನಮ್ಮನ್ನು ಸೇರಿಸಿದ್ದಾರೆ. ಅದೇ ಜನಾಂಗಕ್ಕೆ ನಮ್ಮ ಜನಾಂಗವನ್ನು ಸೇರ್ಪಡೆ ಮಾಡಿ ಅವ್ರಿಗೂ ತೊಂದರೆ ಆಗೋ ಥರ ಮಾಡಿದ್ದಾರೆ. ಓಕೆ, ಸೊ ನೀವು ಹೇಳಿದಾಗೆ ಒಕ್ಕಲಿಗ ಸಮುದಾಯದವರು, ಗೌಡರಾಗಲಿ, ರೆಡ್ಡಿಗಳಾಗಲಿ 32 ವರ್ಷಗಳ ಹಿಂದೆ ಅವರಿಗೆ ಮೀಸಲಾತಿ 4-5% ಏನೋ ಇತ್ತು ಅನ್ಕೊಂಡು. ಹೌದು. ಸೊ ಬಲಿಜ ಸಮುದಾಯವನ್ನು 2A ಇಂದ 3A ಮೂವ್ ಮಾಡಿದಾಗ ಅವರಿಗೆ ಏನು ಮೀಸಲಾತಿ ಇತ್ತು ಅದರಲ್ಲೂ ಶೇರ್ ಮಾಡೋ ಥರ ಆಗಿದೆ. ಅದೇ ಪರಿಸ್ಥಿತಿ ಈಗ ಬಂದಿದೆ. ಅವ್ರಿಗೂ ನಷ್ಟ ಉಂಟಾಗ್ತಾ ಇದೆ. ಇಲ್ಲಿ ನಮಗೂ ಸಿಕ್ಕೋ ಫೆಸಿಲಿಟೀಸ್ ಏನೂ ಸಿಗ್ತಾ ಇಲ್ಲ. ಹಾಗಾಗಿ ನಮಗೆ 1994ರಲ್ಲಿ 2A ಇಂದ 3Aಗೆ ವರ್ಗಾವಣೆ ಯಾವುದೇ ಕಾರಣಗಳಿಂದ ವರ್ಗಾವಣೆ ಮಾಡಿದ್ದಾರೆ. ಸೊ ಅದಕ್ಕೆ ನಮ್ಮ 2A ಏನಿದೆಯೋ ಅದನ್ನು ಮತ್ತೆ ನಮ್ಮ ಜನಾಂಗಕ್ಕೆ ಹಿಂದಿರುಗಿಸಬೇಕಾಗಿ ನಾವು ಕೋರ್ಕೊತಾ ಇದ್ವಿ. ಓಕೆ, ಸೊ ಧನ್ಯವಾದಗಳು ಸರ್. ಇವಾಗವರೆಗೂ ನೀವು ಕೇಳಿದ ಹಾಗೆ ಶ್ಯಾಮ್ ಪ್ರಸಾದ್, ಕೃಷ್ಣರಾಜಪುರ ಬಲಿಜ ಯುವ ಶಕ್ತಿ KR-ಪುರಂ ವಾರ್ಡ್ ಪ್ರೆಸಿಡೆಂಟ್ ಹೇಳಿದಾಗೆ ಸೆಪ್ಟೆಂಬರ್ 28ರಂದು ಕರ್ನಾಟಕ ರಾಜ್ಯದಂತ ಎಲ್ಲ ಸಂಘದ ಸದಸ್ಯರು ಮತ್ತು ಮುಖಂಡರು ಬರ್ತಾ ಇದ್ದಾರೆ, ಡಿಸ್ಕಸ್ ಮಾಡ್ತಾರೆ. ಸೊ ಇನ್ನು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಿಂಪಲ್ 9 ನ್ಯೂಸ್ ಫಾಲೋ ಮಾಡ್ತಾಯಿರಿ. ಧನ್ಯವಾದಗಳು. ಥ್ಯಾಂಕ್ ಯು.
ನಿಮ್ಮ ಸಿಂಪಲ್ 9 ನ್ಯೂಸ್ಗೂ ನನ್ನ ಧನ್ಯವಾದಗಳು.